ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಈ ಒಂದು ವಿಡಿಯೋದಲ್ಲಿ ವಾರಾಹಿತಾಯಿಯ ಮಂತ್ರವನ್ನು ಪಠಿಸ್ತಾ ಬರೋದ್ರಿಂದ ನಮಗೆ ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಬೋದಾಗಿರುತ್ತೆ. ಹಾಗೆ ನಾವು ಯಾವುದೇ ಒಂದು ಕೆಲಸದಲ್ಲಿ ನಿರತರಾಗಿದ್ದರೆ, ಆ ಕೆಲಸದಲ್ಲಿ ಅಡೆತಡೆಗಳು ಬರ್ತಾ ಇದ್ರೆ, ಅಥವಾ ಕೆಲಸ ಅರ್ಧಕ್ಕೆ ನಿಂತು ಹೋಗಿದ್ರೆ, ಅಥವಾ ಹಣಕಾಸಿನ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಅದಕ್ಕೂ ಕೂಡ ಈ ಒಂದು ಮಂತ್ರ ತುಂಬಾನೇ ಒಳ್ಳೆಯ ಪರಿಹಾರವನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ಶ್ರದ್ಧಾ ಭಕ್ತಿಯಿಂದ ಯಾರಿಗೂ ಕೂಡ ತಿಳಿಸ್ದೆ ನೀವು ಹೀಗೆ ಮಾಡೋದ್ರಿಂದ ನಿಮಗೆ ಎಲ್ಲವೂ ಕೂಡ ಸಿದ್ಧಿಸುತ್ತೆ ಅಂತ ಹೇಳ್ಬೋದು. ಇನ್ನು ಆ ಒಂದು ಮಂತ್ರ ಯಾವುದು, ಅದನ್ನು ನಾವು ಎಷ್ಟು ಬಾರಿ ಯಾವ ಸಮಯದಲ್ಲಿ ಪಠಿಸ್ಬೇಕಾಗುತ್ತೆ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ನೀವು ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ. ಇನ್ನು ವಾರಾಹಿ ತಾಯಿಯನ್ನು ನಾವು ಪ್ರತಿನಿತ್ಯವೂ ಕೂಡ ತಪ್ಪದೇ ವಾರಾಹಿ ತಾಯಿಯ ಮಂತ್ರಗಳನ್ನು ಹೇಳ್ಕೊಳ್ತಾ ಬರೋದ್ರಿಂದ ಕೂಡ ನಮ್ಮ ಜೀವನದಲ್ಲಿ ಕೆಟ್ಟ ದೃಷ್ಟಿ ಅನ್ನೋದು ಬರೋದಿಲ್ಲ. ಹಾಗಾಗಿ ನಾವು ಪಾಸಿಟಿವ್ ಎನರ್ಜಿನ ಹೆಚ್ಚಾಗಿ ಅಟ್ರಾಕ್ಟ್ ಮಾಡ್ಬೋದಾಗಿರುತ್ತೆ. ಹಾಗೆ ವಾರಾಹಿ ತಾಯಿಯ ಮಂತ್ರಗಳನ್ನು ನಾವು ಹೆಚ್ಚಾಗಿ ಶುರು ಮಾಡಬೇಕಾದ್ರೆ ಮಂಗಳವಾರ, ಗುರುವಾರ ಅಥವಾ ಶುಕ್ರವಾರ ದಿನಗಳಲ್ಲಿ ಶುರು ಮಾಡಬೇಕಾಗುತ್ತೆ. ಅಥವಾ ಪಂಚಮಿ, ಅಷ್ಟಮಿ, ನವಮಿ ದಿನಗಳಲ್ಲಿ, ಇಲ್ಲ ಅಂದರೆ ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲೂ ಕೂಡ ಹೆಚ್ಚಿನ ಶಕ್ತಿಯನ್ನು ಹೊಂದಿರೋದ್ರಿಂದ ಆ ಒಂದು ದಿನಗಳಲ್ಲೂ ಕೂಡ ನೀವು ಶುರು ಮಾಡಬಹುದಾಗಿರುತ್ತೆ. ಇನ್ನು ನೀವೇನಾದರೂ ಆಧ್ಯಾತ್ಮದಲ್ಲಿ ಇದ್ದೀರಿ ಅನ್ನೋರು, ಮೆಡಿಟೇಷನ್ ಮಾಡ್ತಿದ್ದೀವಿ ಅನ್ನೋರು ಕೂಡ ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ಹೆಚ್ಚಾಗಿ ಧ್ಯಾನವನ್ನು ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಆ ಒಂದು ದಿನಗಳಲ್ಲಿ ಎನರ್ಜಿ ರೈಸ್ ಇರೋದ್ರಿಂದ, ಎನರ್ಜಿ ಜಾಸ್ತಿ ಆಗಿರೋದ್ರಿಂದ ಚಂದ್ರಗ್ರಹಣ ಅಥವಾ ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ತುಂಬಾ ಹೆಚ್ಚಿನ ಎನರ್ಜಿಯನ್ನು ನಾವು ಫೀಲ್ ಮಾಡ್ಬೋದಾಗಿರುತ್ತೆ. ಹಾಗಾಗಿ ಆ ಒಂದು ದಿನಗಳಲ್ಲಿ ನಾವು ಮೆಡಿಟೇಷನ್ನ ಮಾಡೋದ್ರಿಂದ ಕೂಡ, ಅಂದರೆ ಧ್ಯಾನವನ್ನು ಮಾಡೋದ್ರಿಂದ ಕೂಡ ನಮಗೆ ಎನರ್ಜಿ ಅನ್ನೋದು ನಮ್ಮ ಬಾಡಿಗೆ, ನಮ್ಮ ಬಾಡಿಲಿರುವಂಥ 7 ಚಕ್ರಗೂ ಕೂಡ ರಿಸೀವ್ ಆಗ್ತಾ, ಎಲ್ಲ ಚಕ್ರಗಳು ಮೊದಲೇ ಓಪನ್ ಇರುತ್ತೆ, ಆದರೆ ಅನ್ಬ್ಯಾಲೆನ್ಸ್ ಆಗಿರುತ್ತೆ. ಅವು ಈ ಎನರ್ಜಿಯನ್ನು ಪಡ್ಕೊಂಡು ಬ್ಯಾಲೆನ್ಸ್ಗೆ ಬಂದ ನಂತರ ಎನರ್ಜಿ ರೈಸ್ ಆಗ್ತಾ ಆಗ್ತಾ ನಮ್ಮ ಎನರ್ಜಿ ಸಹಸ್ರ ಚಕ್ರ ಓಪನ್ ಆಗಿ, ನಂತರ ಸಹಸ್ರ ಚಕ್ರದ ಮೂಲಕ ಶಿವಶಕ್ತಿ ಒಂದಾಗಿ, ನಂತರ ಪರಬ್ರಹ್ಮನಲ್ಲಿ ಸೇರೋದಕ್ಕೆ ಒಳ್ಳೆಯ ಒಂದು ಮಾರ್ಗ ಆಗುತ್ತೆ ಅಂತಲೇ ಹೇಳ್ಬಹುದು. ಹಾಗಾಗಿ ನಾವು ಮುಕ್ತಿ ಪಡಿಬೇಕು, ಮೋಕ್ಷ ಪಡಿಬೇಕು ಅನ್ನೋರು ಕೂಡ ಧ್ಯಾನವನ್ನು ಮಾಡಿ ಅಂತ ಹೇಳ್ತೀನಿ. ಇದಕ್ಕೋಸ್ಕರನೇ ಧ್ಯಾನ ಮಾಡಬೇಕು ಅಂತ ಇಲ್ಲ. ನೀವು ಮನಸ್ಸಾಕ್ಷಿ, ಕೆಲವೊಮ್ಮೆ ನಿಮಗೆ ಭಯ ಅನ್ನೋದಿರುತ್ತೆ, ಎಲ್ಲೋದ್ರೂ ಸ್ಟೇಜ್ ಫಿಯರ್ ಅನ್ನೋದಿರುತ್ತೆ, ಅಥವಾ ಏನಾದರೂ ಒಂದು ತೊಂದರೆಗಳಾಗ್ತಾನೆ ಇರುತ್ತೆ, ಅಥವಾ ನಿಮಗೆ ಮಾನಸಿಕವಾಗಿ ನೆಮ್ಮದಿ ಅನ್ನೋದಿರೋದಿಲ್ಲ. ಈ ರೀತಿಯಾಗಿ ನಿಮಗೆ ಏನೇ ಒಂದು ಸಮಸ್ಯೆಗಳಿದ್ರೂ ಕೂಡ ಈ ರೀತಿಯಾಗಿ ನೀವು ಮೆಡಿಟೇಷನ್ ಮಾಡ್ತಾ ಬರೋದ್ರಿಂದ, ಹಾಗೆ ಯಾವುದಾದ್ರೂ ಮಂತ್ರಗಳನ್ನು ನೀವು ಮೆಡಿಟೇಷನ್ ಮಾಡುವಾಗ ಯಾವುದಾದ್ರೂ ಒಂದು ನಿಮ್ಮ ಇಷ್ಟ ದೇವರ ಮಂತ್ರವನ್ನು ಅಥವಾ ಬೀಜಾಕ್ಷರಿ ನಾಮವನ್ನು ಅಥವಾ ಓಂಕಾರವನ್ನಾದರೂ ಕೂಡ ನೀವು ಹೇಳ್ಕೊಳ್ತಾ ಬರೋದ್ರಿಂದ ಕೂಡ ನಮಗೆ ತುಂಬಾ ಒಳ್ಳೆಯ ಫಲಗಳನ್ನು ನಾವು ಪಡ್ಕೊಬೋದಾಗಿರುತ್ತೆ. ಹಾಗೆ ಸಿದ್ಧಿಯನ್ನು ಪಡ್ಕೊಬೋದಾಗಿರುತ್ತೆ. ಇನ್ನು ವಾರಾಹಿತಾಯ ಮಂತ್ರಗಳನ್ನು ಪಠಿಸುವಾಗ ನಾವು ನಾನ್ ವೆಜ್ಜನ್ನು ತಿಂದು ಪಠಿಸಬಾರ್ದು. ಯಾವುದೇ ಮಂತ್ರವನ್ನು ಪಠಿಸೋದಕ್ಕೆ ಮುಂಚೆ ನಾನ್ ವೆಜ್ಜನ್ನು ತಿಂದು ನಾವು ಪಠಿಸಬಾರ್ದು. ಸ್ನಾನ ಮಾಡ್ಕೊಂಡು ಶುದ್ಧವಾಗಿಯೇ ನಾವು ಶುದ್ಧವಾದ ಬಟ್ಟೆ, ಅಂದರೆ ಹಳದಿ ಅಥವಾ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಕೂಡ ನಾವು ಕೂತು ಪೂಜೆಯನ್ನು ಮಾಡ್ಬೋದಾಗಿರುತ್ತೆ. ನೀವು ಪೂಜೆ ದಿನವೇ ಮಾಡಬೇಕು ಅಂತ ಏನೂ ಇಲ್ಲ, ಪೂಜೆ ಮಾಡಿದಿನೂ ಕೂಡ ಪಠಿಸಬಹುದು. ಇದನ್ನು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಪಠಿಸಿ, ಅಥವಾ ನೀವು ಸಂಜೆ ಗೋಧೂಳಿ ಲಗ್ನದ ನಂತರ, ಅಂದರೆ 6 ಗಂಟೆ ನಂತರ ಕೂಡ ನೀವು ಪಠಿಸಬಹುದು. ವಾರಾಹಿತಾಯಿಗೆ ಹೆಚ್ಚಾಗಿ ನಾವು ಮಧ್ಯರಾತ್ರಿಯಲ್ಲಿ ಪೂಜೆಯನ್ನು ಮಾಡ್ತೀವಿ. ಹಾಗಾಗಿ ಮಧ್ಯರಾತ್ರಿ ಕೂಡ ಈ ವಾರಾಹಿತಾಯಿಯ ಪೂಜೆಯನ್ನು ಅಥವಾ ಮಂತ್ರಗಳನ್ನು ಪಠಿಸಬಹುದಾಗಿರುತ್ತೆ. ಯಾಕಂದರೆ ತಾಯಿ ರಾತ್ರಿ ಸಮಯದಲ್ಲಿ ಭೂಲೋಕದಲ್ಲಿ ಹೆಚ್ಚಾಗಿ ಸಂಚಾರವನ್ನು ಮಾಡ್ತಾರೆ. ಹಾಗಾಗಿ ಆ ಒಂದು ಸಮಯದಲ್ಲಿ ಯಾರು ತಾಯಿಯನ್ನು ಹೆಚ್ಚಾಗಿ ಪೂಜಿಸೋದು ಅಥವಾ ಮಂತ್ರಗಳನ್ನು ಪಠಿಸೋದು ಅಥವಾ ವ್ರತಗಳನ್ನು ಮಾಡೋದನ್ನು ಮಾಡ್ತಾರೆ, ಅವ್ರಿಗೆ ಅಧಿಕವಾದ ಫಲಗಳನ್ನು ತಾಯಿ ನೀಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ವಾರಾಹಿ ತಾಯಿಯ ಮಂತ್ರವನ್ನು ನಾವು ಹೆಣ್ಮಕ್ಳು ಮುಟ್ಟಾದಂಥ ಸಮಯದಲ್ಲಿ ಪಠಿಸ್ಬೋದು ಅಂತ ಕೇಳಿದ್ರೆ, ಮುಟ್ಟಾದಂಥ ಸಮಯದಲ್ಲಿ ನೀವು ಸ್ಕಿಪ್ ಮಾಡಬೇಕಾಗುತ್ತೆ. ನಂತರದ ದಿನಗಳಲ್ಲಿ ನೀವು ವಾರಾಹಿ ತಾಯಿಯ ಮಂತ್ರವನ್ನಾಗಲಿ, ಪೂಜೆಯನ್ನಾಗಲಿ ಅಥವಾ ವ್ರತವನ್ನಾಗಲಿ ಮಾಡ್ಬೋದಾಗಿರುತ್ತೆ. ಇನ್ನು ಈ ಮಂತ್ರವನ್ನು 108 ಬಾರಿ ತಪ್ಪದೆ ಪಠಿಸ್ಬೇಕಾಗುತ್ತೆ. ಪ್ರತಿನಿತ್ಯವೂ ಕೂಡ 108 ಬಾರಿ ಪಠಿಸಿ. ಕಷ್ಟದ ಸಮಯದಲ್ಲಿ ಹೆಚ್ಚಾಗಿ ಪಠಿಸೋದ್ರಿಂದ ಕೂಡ ನಮಗೆ ಸಮಸ್ಯೆಗಳನ್ನೋದು ಬೇಗನೆ ದೂರ ಮಾಡ್ಕೊಬೋದಾಗಿರುತ್ತೆ. ಇನ್ನು ಆ ಒಂದು ಮಂತ್ರವನ್ನು ನಾವು ಪ್ರತಿನಿತ್ಯವೂ ಕೂಡ ಬಿಡದೆ ಭಕ್ತಿ ಶ್ರದ್ಧೆಯಿಂದ ಪಠಿಸಬೇಕಾಗುತ್ತೆ. ಮೆಡಿಟೇಷನ್ ಮಾಡಿದ ನಂತರ ನೀವು ಈ ಒಂದು ವಾರಾಹಿತಾಯಿಯ ಮಂತ್ರವನ್ನು ಪಠಿಸಬಹುದಾಗಿರುತ್ತೆ. ವಾರಾಹಿತಾಯಿಗೆ ತುಂಬಾ ಇಷ್ಟವಾದದ್ದು ಉದ್ದಿನ ವಡೆ, ಮೊಸರನ್ನ, ಮತ್ತು ನೀವು ಎಳ್ನೀರನ್ನು ಕೂಡ ಇಡ್ಬೋದು, ಇಲ್ಲಾಂದರೆ ಬೆಲ್ಲದ ಪಾನಕವನ್ನಾದರೂ ಕೂಡ ನೈವೇದ್ಯವನ್ನಾಗಿ ಇಡ್ಬೋದಾಗಿರುತ್ತೆ. ಇನ್ನು ವಾರಾಹಿತಾಯಿಯ ಮಂತ್ರ ಯಾವುದು ಅಂತ ಹೇಳೋದಾದರೆ,
ಓಂ ಐಂ ಹ್ರೀಂ ಶ್ರೀಂ ಐಂ ಕ್ಲೀಂ ಸೌಂ ಓಂ ನಮೋ ಭಗವತಿ ವಾರಾಹಿ ಜಯ ವಾರಾಹಿ ಜಯ ವಾರಾಹಿ. ಓಂ ಐಂ ಹ್ರೀಂ ಶ್ರೀಂ ಐಂ ಕ್ಲೀಂ ಸೌಂ ಓಂ ನಮೋ ಭಗವತಿ ವಾರಾಹಿ ಜಯ ವಾರಾಹಿ ಜಯ ವಾರಾಹಿ. ಓಂ ಐಂ ಹ್ರೀಂ ಶ್ರೀಂ ಐಂ ಕ್ಲೀಂ ಸೌಂ ಓಂ ನಮೋ ಭಗವತಿ ವಾರಾಹಿ ಜಯ ವಾರಾಹಿ ಜಯ ವಾರಾಹಿ. ಈ ರೀತಿಯಾಗಿ ನೀವು ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ನಂತರ ಈ ಒಂದು ದೀಪ ಆರಾಧನೆಯನ್ನು ಮಾಡಿ ನಂತರ ಈ ಒಂದು ಮಂತ್ರವನ್ನು 108 ಬಾರಿ ಪ್ರತಿನಿತ್ಯವೂ ಕೂಡ ಪಠಿಸ್ತಾ ಬರೋದ್ರಿಂದ ನಿಮ್ಮೆಲ್ಲ ಕಷ್ಟಗಳು ಕೂಡ ದೂರ ಆಗುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ವಿಡಿಯೋಗಳನ್ನು ನೋಡಬೇಕು ಅನ್ನೋದಾದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕಾನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡಬಹುದಾಗಿರುತ್ತೆ. ಇನ್ನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.